ನಮಸ್ಕಾರ ಗುರು, ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದಾರೆ ಅಂದ್ಕೊಳ್ತೀನಿ. ಅದರದ್ದು ನೆಕ್ಸ್ಟ್ ಪಾರ್ಟ್ ಆಗಿರುತ್ತೆ. ಲಾಸ್ಟ್ ವೀಡಿಯೋ ಬಿಟ್ಟಿದ್ದಲ್ಲ, ಅದರ ನೆಕ್ಸ್ಟ್ ಪಾರ್ಟ್ ಇದು. ಇವಾಗ ನಮ್ಮ ಅಣ್ಣನ ಬೈಕ್ನ ನಾನು ತೊಗೊಳ್ತೀನಿ, ನನ್ನ ಬೈಕ್ನ ನಮ್ಮ ಅಣ್ಣ ಓಡಿಸ್ತಾನೆ. ಬನ್ನಿ, ಈ ಗಾಡಿ ಹೇಗಿದೆ ಓಡಿಸೋದಕ್ಕೆ ಮತ್ತು ಇದ್ರದ್ದು ಫುಲ್ಲು ಡೀಟೇಲ್ಸ್ ನಿಮಗೆ, ಸ್ಪೆಸಿಫಿಕೇಷನ್ನು ಹಂಗೆ ಲೈಟಾಗಿ ನಿಮಗೆ ಇವಾಗ ಸದ್ಯಕ್ಕೆ ಹೇಳ್ತೀನಿ. ಅಂದರೆ ಫುಲ್ಲು ಡೀಟೈಲ್ಡ್ ವೀಡಿಯೋ ಬೇಕು ಅಂತಂದರೆ ಸುಜುಕಿ ವಿಸ್ಟ್ರೋಮ್ SX 250cc ನಿಮಗೆ ಬೇಕು ಅಂತಂದರೆ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ಫುಲ್ಲು ಡೀಟೇಲಾಗಿ ಒಂದು ವೀಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸದ್ಯಕ್ಕೆ ಊರಿಗೆ ಹೋಗಬೇಕು, ವೆದರ್ ನೋಡಿರಿ, ಮನೆಗೆ ಹೋಗಬೇಕು. ವೆದರ್ ಅಂತೂ ಫುಲ್ಲು ಖರಾಬಾಗೈತೆ, ಯಾವಾಗ ಮಳೆ ಬರುತ್ತೆ ಅಂತ ಗೊತ್ತಿಲ್ಲ. ಹಾಗಾಗಿ ಬರೀ ರೈಡ್ ಯಾವ ಥರ ಇದೆ, ಕಂಫರ್ಟ್ನೆಸ್ಸು, ಸ್ಪೀಡು, ಆಫ್ ರೋಡಲ್ಲಿ ಯಾವ ಥರ ವರ್ಕ್ ಮಾಡುತ್ತೆ ಗಾಡಿ, ಆಮೇಲೆ ಕ್ಲಚ್ಚು ಮತ್ತು ಗೇರ್ ಯಾವ ಥರ ಶಿಫ್ಟ್ ಆಗುತ್ತೆ, ಬ್ರೇಕಿಂಗ್ ಯಾವ ಥರ ಇದೆ, ಎಲ್ಲದನ್ನೂ ಇವಾಗ ಜಸ್ಟ್ ಅದು ಬ್ರೀಫ್ ಹಂಗೆ ಸಿಂಪಲಾಗಿ ನಿಮ್ಗೆ ಹೇಳ್ತೀನಿ. ಸರಿ ಬನ್ನಿ ಹೋಗೋಣ, ಲೆಟ್ಸ್ ಗೋ ಆನ್ ದಿ ಬೀಸ್ಟ್. ನಡಿ ಆ ಗಾಡಿ ಓಡಿಸ್ಬಿಟ್ಟು ಈ ಗಾಡಿ ಓಡಿಸಿದ್ರೆ ನಮ್ಮ ಪ್ರಾಣಿ ಹೆವಿ ವೆಯ್ಟು, ಏನು ಜಾಸ್ತಿ ಅಂತ ಇಲ್ಲ, ಅದಕ್ಕಿಂತ ಇದಕ್ಕೊಂದು 30 kg ಜಾಸ್ತಿ ಇಷ್ಟೇ ಅನಿಸುತ್ತೆ. ಗಾಡಿ ಹೆವಿ ವೆಯ್ಟ್ ಅನಿಸುತ್ತೆ. ಈ ಗಾಡಿ ಓಡಿಸಿ ಆ ಗಾಡಿ ಓಡ್ಸೋಕೆ ಹೋದ್ವಿ ಅಂತಂದರೆ ಫುಲ್ಲು ಲೈಟ್ ವೆಯ್ಟ್, ಆರಾಮಾಗಿ ಬಗ್ಸ್ ಹೊಡೆದು ಬಿಡ್ಬೋದು ಆ ಗಾಡಿನ. ಇದು ನಂಗೆ ಹೊಡ್ಯೋಕ್ಕೆ ಬರೋಲ್ಲ. ಮತ್ತು ಇದ್ರದ್ದು ಗಾಡಿದು ಟರ್ನಿಂಗ್ ರೇಡಿಯಸ್ಸು ತುಂಬಾ ಕಮ್ಮಿ ಐತೆ ಗುರು. ಒಂದು ಕಾರ್ನ ಟರ್ನ್ ಮಾಡ್ಬೋದು ಅಂಥ ಜಾಗದಲ್ಲಿ, ಇದನ್ನು ಟರ್ನ್ ಮಾಡೋಕ್ಕಾಗಲ್ಲ. ಕಾರ್ನೇ ಆರಾಮಾಗಿ ತಿರುಗಿಸ್ಬಿಡ್ಬೋದು. ಈ ಗಾಡಿನ ಫುಲ್ ಹಿಂದಕ್ಕೆ ಮುಂದಕ್ಕೆ ಎಳೆದು ತಿರುಗಿಸಿ ಬುಗ್ಸಿ ಎತ್ತಿದ್ರು ಒಂದು ರೌಂಡು. ಇಲ್ಲಿ ಫುಲ್ ಇದೇ ರೋಡಲ್ಲಿ ನಾನು ಹಿಂಗೆ ಟರ್ನ್ ಮಾಡಬೇಕು ಅಂತಂದರೆ ಒಂದು ಫುಲ್ ರೋಡ್ ಬೇಕು ಇದಕ್ಕೆ ಟರ್ನ್ ಆಗೋದಕ್ಕೆ. ಅದಾದರೆ ಹಂಗಿಲ್ಲ, ಫುಲ್ ಬೆಂಡ್ ಮಾಡಿಬಿಟ್ಟು ಹಂಗೆ ಬಗ್ಸ್ ಹೊಡಿಬಿಡ್ಬೋದು. ಅದೊಂದು ನಡಿ ಇಂಡಿಕೇಟ್ರ್ ಆಫ್ ಆಗಿರಲಿಲ್ಲ, ಅದಕ್ಕೆ. ಗಾಡಿ ಓಡಿಸೋದಕ್ಕೆ ಏನು ಗೊತ್ತಾ ಗುರು, ಸಖತ್ ಗಾಡಿ. ಒಂದು ನಾನು ಇವನಿಗೆ ಯಾಕೆ ಈ ಗಾಡಿನ ಸಜೆಸ್ಟ್ ಮಾಡಿದೆ ಅಂತಂದರೆ, ನಮ್ಮ ಅಣ್ಣಂಗೆ ಸ್ವಲ್ಪ ಬೈಕ್ ಬಗ್ಗೆ ಅಂದರೆ ಗಾಡಿಗಳು ಓಡಿಸ್ತಾನೆ, ಎಲ್ಲ ಮಾಡ್ತಾನೆ ಚೆನ್ನಾಗೆ, ನನಗಿಂತ ಪ್ರೋನೇ ಇದ್ದಾನೆ. ಬಟ್ ಗಾಡಿಗಳು ಸೆಲೆಕ್ಟ್ ಮಾಡೋದಕ್ಕೆ ಅವನಿಗೆ ಸ್ವಲ್ಪ ಕಷ್ಟ. ಯಾಕೆಂದರೆ ನನಗೆ ಸ್ವಲ್ಪ ಅದು ಹುಚ್ಚು ಜಾಸ್ತಿ, ಬೈಕು ಕಾರು ಅಂತ ಅಂದ್ಕೊಂಡು. ಅವನು ನನಗೆ ಕೇಳಿದಾಗ ನಾನು ಹೇಳಿದ ಒಂದೇ ಮಾತು, BMW GS ಅಲ್ಲಿ ನೀನು ಮೇಂಟೈನ್ ಮಾಡ್ತೀರಂತಂದರೆ 310 GS ತಗೋ, ಇಲ್ಲ ಮೇಂಟೈನ್ ಮಾಡೋಕ್ಕಾಗಲ್ಲ, ಜಾಸ್ತಿ ಖರ್ಚು ಬರುತ್ತೆ, ಅದು ಬೇಡ, ಇದರಲ್ಲಿ ನೋಡ್ತೀಯ ಅಂತಂದರೆ ಅಂದರೆ 2,70,000 ಒಳಗಡೆ ನೀನು ಒಳ್ಳೆ ಗಾಡಿ ನೋಡ್ತೀಯ ಅಂತಂದರೆ ನೋಡಪ್ಪ, ಬೆಸ್ಟ್ ಗಾಡಿ ವಿಸ್ಟ್ರೋಮು. ಆಫ್ ರೋಡು ಆನ್ ರೋಡು ನೀ ಎಲ್ಲದನ್ನೂ ಒಂದೇ ಗಾಡಿಯಲ್ಲಿ ನೋಡಬೇಕು ಅಂತಂದರೆ ಈ ಗಾಡಿನ ಸೆಲೆಕ್ಟ್ ಮಾಡು. ಆಮೇಲೆ ನನಗೆ ಹೇಳು ಗಾಡಿ ಹೆಂಗೈತೆ ಅಂತಂದ್ಬಿಟ್ಟು. ಫಸ್ಟು ಹೋಗಿ ಟೆಸ್ಟ್ ಡ್ರೈವ್ ಮಾಡ್ಕೊಂಡು ಆಮೇಲೆ ನನಗೆ ಹೇಳು ಗಾಡಿ ಯಾವ ಥರ ಇದೆ ಅಂತ ಹೇಳಿದ್ದೆ. ಮೊನ್ನೆ ನಾವು ಅವತ್ತು ಲಾಸ್ಟ್ ಒಂದು 2 ವೀಕ್ಸ್ ಹಿಂದೆ ಗಾಡಿನ ಬಿಡಿಸೋಕೆ ಅಂತಲೇ ಬಂದಿದ್ದು. ಗಾಡಿ ಬಿಡಿಸಿ ಪೂಜೆ ಮಾಡ್ಕೊಂಡು ಹೋಗೋಣ ಅಂತಲೇ ಬಂದಿದ್ದು. ಬಟ್ ಗಾಡಿ ತರಿಸಿದ್ರಲ್ಲ, ಅಂದರೆ ಸ್ಟಾಕ್ ಬರುತ್ತಲ್ಲ, ಪುಣೆಯಿಂದ ಬರುತ್ತೆ ಅಂತ, ಪುಣೆಯಿಂದನೇ ಎಲ್ಲಿಂದ ಬರುತ್ತೆ ಅದು. ಹಂಗಾಗಿ ಅದು ತರಬೇಕಾದ್ರೆ ಎಲ್ಲ ಸ್ಕ್ರ್ಯಾಚ್ ಮಾಡಿಬಿಟ್ಟಿದ್ದಾರೆ ಗಾಡಿನ. ಗಾಡಿ ಅಂಡರಲ್ಲೇನೋ ಸ್ಕ್ರ್ಯಾಚ್ ಆಗಿದೆ ಕೆಳಗಡೆ, ಗಾಡಿ ಚೇಂಜ್ ಮಾಡಿಕೊಡ್ತೀವಿ ಸರ್, 1 ವಾರ ಟೈಮ್ ಕೊಡಿ ಅಂತ ಹೇಳಿದೆ. 1 ವಾರ ಅದು ಹತ್ತತ್ರ 2 ವಾರ ಆಯಿತು ಬಂತು ಟೈಮು. ಹಂಗಾಗಿ ಸರಿ ಆಯಿತು, 1 ವಾರ ಲೇಟ್ ಆದರೂ ಪರವಾಗಿಲ್ಲ, ಆರಾಮಾಗಿ ತೊಗೊಳ್ಳೋಣ ಅಂತಂದು ತೊಗೊಂಡಿದ್ದು ಗಾಡಿ. ಒಟ್ಟಿನಲ್ಲಿ ಗಾಡಿ ಬಗ್ಗೆ ಮಾತಾಡೋಂಗಿಲ್ಲ ಗುರು, ಒಳ್ಳೆ ಗಾಡಿ, ಸಖತ್ ಕಂಫರ್ಟಿಗೆ ಏನು ಮಾಡ್ಸಿರೋಂಥ ಗಾಡಿ. ಆ ಗಾಡಿ ಹೊಡೆದು ಈ ಗಾಡಿ ಮೇಲೆ ಕುತ್ಕೊಂಡ್ರೆ ಅಂಡೆಲ್ಲ ತಣ್ಣಗಾಗುತ್ತೆ. ಅಂದರೆ ಅಗಲ ಇದೆ ಸೀಟು, ಅದರಲ್ಲಿ ವಿ ಶೇಪ್ ಹಿಂಗೆ ಉದ್ದ ಇದೆ. ಹಂಗಾಗಿ ತುಂಬಾ ಅದರಲ್ಲಿ ಹಿಂಸೆ ಲಾಂಗ್ ಡ್ರೈವ್ ಮಾಡಬೇಕು ಅಂದರೆ. ನಾನು ಹೊಡಿತೀನಿ ಬಿಡ್ರಿ, ನನಗದು ಹುಚ್ಚಿದೆ ಅಷ್ಟೇ ಗಾಡಿ ಬಗ್ಗೆ. ಊರಿಂದ ಎಲ್ಲ ಹೊಡ್ಕೊಂಬಂದಿದ್ದೀನಿ, ಚನ್ನಗಿರಿಯಿಂದ ಇಲ್ಲಿ ತನಕ ಬರಬೇಕು ಅಂತಂದರೆ ಗಾಡಿಯಲ್ಲಿ ಮುಕ್ಕಳಿ ಎಲ್ಲ ನೋವಾಗೋಗುತ್ತೆ. ಅದೇನಿಲ್ಲ, ಕ್ರೇಜ್ ಇದ್ದರೆ ನೀ ಯಾವ ಥರ ಸೀಟ್ ಇದ್ದರೆ ಹೊಡಿಬೋದು, ಬಟ್ ಅದರ ಸೀಟ್ ಚೇಂಜ್ ಮಾಡಿಸ್ಬೇಕು. ಇದರಲ್ಲಿ ಹಂಗಲ್ಲ, ಇದರಲ್ಲಿ ಫುಲ್ ಕಂಫರ್ಟೇ, ಸ್ಟಾರ್ಟಿಂಗಿಂದನೇ ಹಂಗೆ ಬಂದ್ಬಿಟ್ಟೈತೆ ಗಾಡಿ. ಇದು ಶೋರೂಮ್ ಪೀಸೇ ಈ ಥರ ಇದೆ ಸೀಟ್. ಹಂಗಾಗಿ
ಆಮೇಲೆ ಹೆಂಗೆ ಮಾಡೋದು ಎಲ್ಲ ಮಾತಾಡಿದ್ವಿ ಕುತ್ಕೊಂಡು, ನಾನು ನಮ್ಮ ಅಣ್ಣನೇ. ಗಾಡಿ ಹೆಂಗಿದೆ ಏನು ಅಂತೆಲ್ಲ ಮಾತಾಡಿದೆ. ಆಮೇಲೆ ಬಂದ್ವಲ್ಲ ಬೆಂಗಳೂರಿಗೆ, ಬಿಡಿಸ್ಬೇಕು ಅಂತ ಬಂದಿದ್ದು, ಬಟ್ ಆ ಥರ ಸಿಚುವೇಶನ್ ಆಗೋಯ್ತು. ಸರಿ ಆಯಿತು, ಇನ್ನೇನು ಹೋಗಿ ಟೆಸ್ಟ್ ಡ್ರೈವ್ ಮಾಡ್ಕೊಂಡು ಬಾ. ಟೆಸ್ಟ್ ಡ್ರೈವ್ ಗಾಡಿ ಇತ್ತು ಯೆಲ್ಲೋ ಕಲರು. ಸರಿ ಆಯಿತು, ಟೆಸ್ಟ್ ಡ್ರೈವ್ ಮಾಡ್ಕೊಂಬಾ, ನಾನು ನೆಕ್ಸ್ಟ್ ವೀಕ್ ಬರ್ತೀನಿ ಆಮೇಲೆ ಬಿಡ್ಸೋಣ ಅಂತಂದ್ವಿ. ಬಟ್ ಬಿಡಿಸೋ ಟೈಮಲ್ಲಿ ನನಗೆ ಬರೋಕ್ಕಾಗಲಿಲ್ಲ, ಟೈಮ್ ಇರಲಿಲ್ಲ. ಅವನು ಹೋಗಿ ಬಿಡಿಸ್ಕೊಂಡು ಬಂದ ಗಾಡಿ ಬಿಡಿಸೋ ಟೈಮಲ್ಲಿ ಟೆಸ್ಟ್ ಡ್ರೈವ್ ಎಲ್ಲ ಮಾಡಿದ್ಮೇಲೆ ಅವ್ನು ನನಗೆ ಹೇಳ್ದ, ಸಕ್ಕತ್ತಾಗೈತೆ ಕಣ ಗಾಡಿ ಮಾತ್ರ, ಒಳ್ಳೆ ಚಾಯ್ಸು, ಈ ಕಣ್ಣು ಮುಚ್ಕೊಂಡು ಇದಕ್ಕೆ ಬುಕ್ ಮಾಡಿಬಿಡ್ತೀನಿ ಅಂತಂದ. ಸರಿ ಆಯಿತು, ಕಣ್ಣು ಮುಚ್ಕೊಂಡೆ ಬುಕ್ ಮಾಡಪ್ಪ, ಒಳ್ಳೆ ಗಾಡಿ, ಮೇಂಟೆನೆನ್ಸ್ ಕಮ್ಮಿ ಇರುತ್ತೆ, ಸರ್ವಿಸ್ ಕಾಸ್ಟಿಂದ ಹಿಡಿದು ಮೈಲೇಜಿಂದ ಹಿಡಿದು ಲುಕ್ಕಿಂದ ಹಿಡಿದು ಎಲ್ಲ ಚೆನ್ನಾಗೈತೆ, ತಗೋ ಪರವಾಗಿಲ್ಲ. ಮುಂದಕ್ಕೆ ನೀನು ದುಡಿಯೋಂಗೆ ಆದಾಗ, ಅಂದರೆ ಇವಾಗ ಅವ್ನು ನೆಕ್ಸ್ಟ್ ಜಾಯಿನ್ ಆಗ್ತಾನೆ, ಅದು ನೆಕ್ಸ್ಟ್ ನಿನ್ನ ಕೈಯೇ ದುಡ್ಡು ಬಂದಾಗ ಒಂದು ಒಳ್ಳೆ ಗಾಡಿನೋ ಯಾವುದೋ BMW, ಅವನಿಗೆ ತುಂಬ ಆಸೆ, BMW ತೊಗೋಬೇಕಂತ ತುಂಬ ಆಸೆ ಅವನಿಗೂ ನನಗೂ ಇಬ್ಬರಿಗೂ. GS 310 ಬಿಡಿಸ್ಬೇಕಂತ ತುಂಬಾ ಆಸೆ ಇತ್ತು ಅವಾಗ. ಅದ್ಯಾಕೋ ಕಾಲ ಕೂಡ ಬರಲಿಲ್ಲ. ಸರಿ ಆಯಿತು ತೊಗೊಳಪ್ಪ ಇದನ್ನೇ ಅಂತಂದ್ಬಿಟ್ಟು ಇವಾಗ ಸದ್ಯಕ್ಕೆ ಇದನ್ನು ತೊಗೊಂಡಿದ್ದಾನೆ. ಗಾಡಿ ಬಗ್ಗೆ ಎರಡು ಮಾತಿಲ್ಲ, ಅಂಥ ಒಳ್ಳೆ ಗಾಡಿ ಇದು. ಗಾಡಿ ಸ್ಪೆಸಿಫಿಕೇಷನ್ ನೋಡ್ತೀವಿ ಅಂತಂದರೆ ನಿಮಗೆ 249cc, ಅಪ್ರಾಕ್ಸಿಮೇಟ್ ನಿಮಗೆ 250cc, ಲಿಕ್ವಿಡ್ ಕೂಲ್ಡ್ ಇಂಜಿನ್ನು, ಮತ್ತು ಆಯಿಲ್ ಕೂಲ್ಡ್ ಇಂಜಿನ್ನು, ಆಯಿಲ್ ವಿತ್ ಏರ್, ಅಂದರೆ ಗೊತ್ತಲ್ವ, ಆಯಿಲ್ ಇಂಟೇಕ್ ಇರುತ್ತೆ, ಅದು ಔಟೇಕ್ ಬಂದುಬಿಟ್ಟು ರೇಡಿಯೇಟ್ರಲ್ಲಿ ಕೂಲಾಗಿ ಅದು ಏರಿಂದ ಕೂಲ್ ಆಗುತ್ತೆ ಅರ್ಧ. ಆಯಿಲ್ ಇಂಟೇಕ್ ಇದ್ರದ್ದು ಆಯಿಲ್ ಕೂಲ್ಡ್ ಇಂಜಿನ್ನು. ಅದು ಬಿಟ್ಟರೆ ನಿಮಗೆ 4 ಸ್ಟ್ರೋಕ್ ಗಾಡಿ ಬರುತ್ತೆ, 249cc ಸಾಕು, ಅಷ್ಟು CC ಒಳ್ಳೇದಾಯಿತು. ಅವ್ನಿಗೇನಾದರೂ 400 600cc ಗಾಡಿ ಕೊಟ್ಬಿಟ್ರೆ ಆ ಎಕ್ಸ್ಪಲ್ಸ್ನೇ ನಾಯಿಗೆ ಹೊಡ್ದಂಗೆ ಹೊಡಿತಾನೆ ಗಾಡಿನ. ಇದೇ ನನಗೆ ಒಂಥರ ಭಯ, ಅವನಿಗೆ ಹೆಂಗೆ ಹೊಡಿತಾನಪ್ಪ ಗಾಡಿನ. 250cc ತೊಗೊಂಡಿದ್ದಾನೆ ಬೇರೆ, ಅವಾಗಿಂದ ಹೇಳ್ತಾನೆ ಇರ್ತೀನಿ ಗಾಡಿ ತೊಗೊಂಡಿದ್ದ ಭಾರಿ ಹುಷಾರು ಅಂತಂದ್ಬಿಟ್ಟು. ನಾನೇ ಪ್ರೋ ಅಂದರೆ ನನಗಿಂತ ಪ್ರೋ ನಮ್ಮ ಅಣ್ಣ. ಅವ್ನು ಗಾಡಿಗಳಲ್ಲಿ ಹಿಡಿಯೋಕ್ಕೆ ಆಗಲ್ಲ ಅಂತ ನನ್ನ ಮಗ. ಅವನು ಸ್ವಲ್ಪ ರಿಸ್ಕ್ ಜಾಸ್ತಿ ತೊಗೊಂಡ್ತಾನೆ ಅವನು ಲೈಫಲ್ಲಿ, ಹಂಗಾಗಿ ಸ್ವಲ್ಪ ಹುಷಾರಾಗಿ ಹೊಡೆದಾಡು ಗುರು ಅಂತ ಹೇಳಿದ್ಮೇಲೆ ಸರಿ ಆಯಿತು ಅಂದ್ಕೊಂಡು ಸುಮ್ಮನೆ ಆಗಿದ್ದಾನೆ. ಇವಾಗಲೂ ಹಂಗೆ ಹೊಡಿತಾನೆ, ಚಚ್ಚಾಡ್ತಾನೆ. ಫಸ್ಟ್ ಸರ್ವಿಸ್ ಆಗಿಲ್ಲಲ್ಲ, ಇನ್ನು ಫಸ್ಟ್ ಸರ್ವಿಸ್ ಕೂಡ ಆಗಿಲ್ಲ, ಹಾಗಾಗಿ ಮೆಲ್ಲಗೆ ಹೊಡಿತಾ ಇದ್ದಾನೆ. ಅದು ಬಿಟ್ಟರೆ ನಿಮಗೆ ಈ ಗಾಡಿ ಬಗ್ಗೆ ಏನು ಹೇಳಬೇಕಪ್ಪ ಅಂತಂದರೆ, ಅದೇ ಟರ್ನ್ ಬೈ ಟೈರ್ನ ನೇವಿಗೇಷನ್ಸ್ ಬರುತ್ತೆ, ಬ್ಲೂಟೂತ್ ಕನೆಕ್ಟಿವಿಟಿ. ಅದು ಬಿಟ್ಟರೆ ನಿಮಗೆ ಬೇರೆ ಏನು ಬರೋಲ್ಲ, ಟ್ರ್ಯಾಕ್ಷನ್ ಕಂಟ್ರೋಲ್ ಬರೋಲ್ಲ, ಕ್ವಿಕ್ ಶಿಫ್ಟರ್ ಬರೋಲ್ಲ, ನಿಮಗೆ ಏನು ಬರೋಲ್ಲ. ರಾ ಅಂದರೆ ರಾ ಗಾಡಿ. ಅದು ಬಿಟ್ಟರೆ ಇವನು ಇದು LGPದು ಅಲ್ಲ, HJGದು ಫಾಗ್ ಲ್ಯಾಂಪ್ ಹಾಕ್ಸ್ಕೊಂಡಿದ್ದಾನೆ. ನಾನು LGPದು ಹಾಕ್ಸಿದ್ದೀನಿ, LGPದು ಅವನಿಗೆ ಸಿಗಲಿಲ್ಲ, ಹಂಗಾಗಿ HJGP ಹಾಕ್ಸಿಕೊಂಡಿದ್ದಾನೆ. ಅದು ಬಿಟ್ಟರೆ ಇಂಡಿಕೇಟರ್ಸ್ ಎಲ್ಲ ಹ್ಯಾಲೋಜನ್ ಬರುತ್ತೆ, ಮತ್ತು ಲೈಟ್ಸ್ ಎಲ್ಲ ನಿಮಗೆ LED ಲೈಟ್ಸ್ ಬರುತ್ತೆ. ಮಿರರ್ ಹಿಂದಗಡೆ ವ್ಯೂ ಸಖತ್ತಾಗಿದೆ. ಎಲ್ಲ ಕಡೆ ಫಂಕ್ಷನ್ಸ್ ಎಲ್ಲ ಶಬರಿಮಲೆ ಹೊರಟಿರ್ಬೇಕು. ಅದು ಬಿಟ್ಟರೆ ನಿಮಗೆ ಗಾಡಿ, ಈ ಥರ ಗಾಡಿಗಳು ಈಗ R15 ಇವೆಲ್ಲ ಒಂದೇ ಸ್ಟೇರಿಂಗ್ ಇದು ಬರುತ್ತೆ, ಅಂದರೆ ಬಾಡಿ ಮೂಮೆಂಟ್ ಆಗಲ್ಲ, ಓನ್ಲಿ ಈ ಸ್ಟೇರಿಂಗ್ ಏನಿದೆಯಲ್ಲ ಹ್ಯಾಂಡಲ್ ಮಾತ್ರ ಮೂಮೆಂಟ್ ಆಗುತ್ತೆ. ಅದು ಸ್ವಲ್ಪ ನಾವು ರೂಢಿ ಮಾಡ್ಕೋಬೇಕು ಈ ಥರ ಗಾಡಿಗಳಲ್ಲಿ ಹೊಡೆಯೋದು. ಇಲ್ಲ ಅಂತಂದರೆ ಗಾಡಿ ಹಿಂಗೆ ಹೋಗ್ತಿರುತ್ತೆ, ಲೈಟ್ ನಾವು ಯಾವ ಕಡೆ ತಿರುಗಿಸ್ತೀವೋ ಆ ಕಡೆ ಬೀಳಲ್ಲ ಲೈಟ್. ಇದರಲ್ಲಿ ಅದೇ ಒಂದು ಕಡೆ ಬೀಳ್ತಿರುತ್ತೆ, ನಮ್ದು ಹ್ಯಾಂಡಲ್ಲೇ ಒಂದು ಕಡೆ ಇರುತ್ತೆ. ಅದೊಂದು ಸ್ವಲ್ಪ ಹುಷಾರಾಗಿ ಓಡಿಸ್ತಿರ್ಬೇಕು ನೈಟ್ ಹೊತ್ತು ಏನಾರು ಓಡಿಸ್ಬೇಕಾದ್ರೆ. ಅದು ಬಿಟ್ಟರೆ ಗೇರ್ ಸ್ಮೂತ್ನೆಸ್ಸು, ಬ್ರೇಕಿಂಗು, ಬ್ರೇಕ್ ಬಂದುಬಿಟ್ಟು ನಿಮಗೆ ಬೈಬ್ರೇ ಬರುತ್ತೆ, ನೆಕ್ಸ್ಟ್ ಲೆವೆಲ್ ಬ್ರೇಕಿಂಗ್ ಮಾತ್ರ ಇದ್ರದ್ದು. ಫ್ರಂಟು ಬ್ಯಾಕು ಎರಡೂ ನಿಮಗೆ ಇದು ABS ಬರುತ್ತೆ, ಡ್ಯೂಲ್ ಚಾನಲ್ ABS. ಅದು ಬಿಟ್ಟರೆ ನಿಮಗೆ ಟೈರ್ ಸೆಕ್ಷನ್ ಹಂಗೆ ಸಿಂಪಲಾಗಿ ಹೇಳ್ಬಿಡ್ತೀನಿ. ಫ್ರಂಟಲ್ಲಿ 160/70, ಬ್ಯಾಕಲ್ಲಿ 180/70, 17 ಇಂಚ್ ಎರಡು 17 ಇಂಚು ಅಲಾಯ್ ವೀಲ್ಸ್ ಬರುತ್ತೆ. ಬಿಟ್ಟರೆ ನಿಮಗೆ ಗಾಡಿ ಮಾತ್ರ ಓಡಿಸೋದಕ್ಕೆ ಬ್ರೇಕಿಂಗ್ ನೋಡ್ಗುರು, ಬ್ರೇಕಿಂಗ್ ಮಾತ್ರ ಸಾಕಾಗಿದೆ ಅಂತ ಹೇಳ್ಬೋದು. ಬೈಬ್ರೆ ಅಲ್ವಾ, ನೆಕ್ಸ್ಟ್ ಲೆವೆಲ್ ಬ್ರೇಕಿಂಗು. ಓಡಿಸೋದಕ್ಕೆ ಮಾತ್ರ ಮಾಡಿಸಿರೋಂಥ ಗಾಡಿಗಳು, ಅವನಿಗೆ ಅಂತ ಮಾಡಿಸಿರೋಂಥ ಗಾಡಿ ಇದು. ಮತ್ತು ಇದು ಎಕ್ಸಾಸ್ಟು ನೋಡೋ ಲುಕ್ಕೇ ಒಂಥರ ಚೆನ್ನಾಗಿದೆ. ಎಕ್ಸಾಸ್ಟ್ ಸೌಂಡು ಸಖತ್ತಾಗಿದೆ, ಸ್ವಲ್ಪ ಮೈಲ್ಡಾಗಿ ಲೈಟಾಗಿ ಬರುತ್ತೆ ವಾಯ್ಸು. ಸೊ ತುಂಬ ಹ್ಯಾರ್ಶ್ ಇಲ್ಲ, ಎಲ್ಲರಿಗೂ ಡಿಸ್ಟರ್ಬ್ ಆಗುತ್ತೆ ಅಂತ ಏನಿಲ್ಲ, ತುಂಬ ಲೈಟಾಗಿದೆ ಸೌಂಡು. ಅದು ಬಿಟ್ಟರೆ ಸ್ಟಾರ್ಟಿಂಗ್ ಪಿಕಪ್ಪು ನೆಕ್ಸ್ಟ್ ಲೆವೆಲ್ಲು. ಈ ಗಾಡಿ ತೊಗೋಬೇಕಾದ್ರೆ ನಮ್ಮ ಫ್ರೆಂಡ್ ಒಬ್ಬ ಇದ್ದಾನೆ, ಅಂದರೆ ಅವನದು ಮಿಸ್ಟರ್ ಗುಂಡಾ ಅಂತ ಒಂದಿದೆ ಇನ್ಸ್ಟಾಗ್ರಾಮ್ ಪೇಜು, 100K ಪ್ಲಸ್ ಸಬ್ಸ್ಕ್ರೈಬರ್ಸ್ ಇದೆ ಅವನು ಈ ಗಾಡಿನ ಫಸ್ಟ್ ತೊಗೊಂಡಿದ್ದ. ಅಂದರೆ ನಮ್ಮ ಸೀನಿಯರ್ ಅವ್ರು ಬಂದುಬಿಟ್ಟು ಮುನೀಶ್ ಅಂತ ಅವ್ರ ಹೆಸರು ಬಂದುಬಿಟ್ಟು, ಅವರು ನಮ್ಮ ಸೀನಿಯರು ನಮ್ಮ ಕಾಲೇಜಲ್ಲಿ.
ಹಾಗಾಗಿ ಅವ್ರದ್ದು ಇತ್ತಲ್ಲ ಗಾಡಿ, ಅವ್ರದ್ದು ಓಡಿಸಿದ್ರು ರೂಢಿ. ಮತ್ತು ಅವ್ರ ಫ್ರೆಂಡ್ಸ್ದು, ನಮ್ಮ ಫ್ರೆಂಡ್ಸು ಒಂದು 2-3 ಗಾಡಿಗಳಿದ್ದಾವೆ, ಯೆಲ್ಲೋ ಕಲರು, ರೆಡ್ ಕಲರ್ 2 ಎಲ್ಲ ಗಾಡಿ ಓಡಿಸಿದ್ನಲ್ಲ. ಸರಿ ಆಯಿತು ನೋಡೋಣ, ಈ ಥರ ಓಡಿಸಿದ್ದೀನಿ, ನನಗೆ ಯಾಕೋ ತುಂಬಾ ಓಕೆ ಇದೆ ಗಾಡಿ, ನಿನಗೆ ಬಿಟ್ಟಿದ್ದು ಇನ್ಮೇಲೆ ಗಾಡಿ ತೊಗೊಳೋದಕ್ಕೆ ಅಂತ ಹೇಳಿದ್ಮೇಲೆ ಸರಿ ಆಯಿತು, ಇಷ್ಟು ಹೇಳ್ತಿದ್ದೀಯ ನೋಡೋಣ ಅದನ್ನೇ ಬುಕ್ ಮಾಡ್ತೀನಿ ಅಂತ ಬುಕ್ ಮಾಡ್ದೆ. ಬಟ್ ಗಾಡಿ ತೊಗೊಂಡ್ಮೇಲೆ ಮಾತ್ರ ತುಂಬಾ ಇಷ್ಟಪಟ್ಟಿದ್ದಾನೆ ಗಾಡಿನ ಓಡಿಸೋದು ಮಾಡೋದೆಲ್ಲ. ಬಟ್ ಏನು ಗೊತ್ತಾ, ಗಾಡಿ ತೊಗೊಳೋದು ಮುಚ್ಚೆ ಇಲ್ಲ. ಓಯ್ ಮೆಲ್ಲು ಕೊಡಿ, ಹಿಂದಗಡೆ ಎತ್ತಾಗ್ತದೆ, ಮೆಲ್ಲು ಕೊಡಿ, ಅಲ್ಲೆಲ್ಲಾರ ನಿಲ್ಸು, ಸುಸ್ಸು ಮಾಡಬೇಕು. ಆಮೇಲೆ ಹೊಡಿಯೋ, ಗಾಡಿ ತೊಗೊಂಡ್ಮೇಲೆ ಪಕ್ಕಾ ಮೇಂಟೈನ್ ಮಾಡಬೇಕು ಗುರು. ಚೈನ್ ಲೂಬಿಂದ ಹಿಡಿದು ಚೈನ್ ವಾಶ್ ಮಾಡೋದು, ಆಯಿಲ್ ಮೇಂಟೆನೆನ್ಸು, ಆಮೇಲೆ ಫೋರ್ಕ್ ಆಯಿಲ್ಗಳು ಚೆಕ್ ಮಾಡಿಸ್ತಾ ಇರಬೇಕು, ಬ್ರೇಕ್ ಆಯಿಲ್ಲು, ಫ್ರಂಟು ಬ್ಯಾಕ್ 2 ಆಯಿಲ್ಗಳು ಚೆಕ್ ಮಾಡಿಸ್ತಾ ಇರಬೇಕು. ಆಮೇಲೆ ಗಾಡಿ ಫಿಟ್ಟಿಂಗ್ಸ್ ಮಾಡಿಸ್ತಾ ಇರಬೇಕು ಅವಾಗವಾಗ, ನಟ್ಟು ಬೋಲ್ಟು ಲೂಸ್ ಆಗಿರುತ್ತೆ. ಹೀಗೆಲ್ಲ ಗಾಡಿನ ಚೆನ್ನಾಗಿ ನೋಡ್ಕೊಂಡು ಇದ್ದರೆ ಗಾಡಿ ತೊಗೋಬೇಕು, ಇಲ್ಲ ಸುಮ್ಮನೆ ಕಾಟಾಚಾರಕ್ಕೆ ತೊಗೊಂಡು ಹಾಳು ಮಾಡೋದಲ್ಲ. ಇವಾಗ ಇದೇ ಗಾಡಿ ಇನ್ನೊಬ್ಬರಿಗೆ ಕನಸಾಗಿರುತ್ತೆ, ಹೌದಾ? ನಾವು ಸ್ವಲ್ಪ ಗಾಡಿಗಳನ್ನ ಚೆನ್ನಾಗಿ ನೋಡ್ಕೊಂಡ್ರೆ ಅವು ನಮ್ಮನ್ನು ಚೆನ್ನಾಗಿ ನೋಡ್ಕೊಳ್ತವೆ. ನೋಡಿರಿ, ಮನೇಲಿ ಏನಾರು ಬೇಜಾರಾಯ್ತಾ, ಒಂದು ರೌಂಡ್ ಗಾಡಿ ತಗೋ ಹೋಗು, ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಬಾ, ಎಷ್ಟೊತ್ತು ಬೇಕಾದ್ರೂ ಸುತ್ತಾಡು ಮಾಡು, ಒಂಥರ ಫೀಲ್ ಚೆನ್ನಾಗಿರುತ್ತೆ. ಬೈಕಲ್ಲಿ ಹೋದರೆ ಮನಸ್ಸೆಲ್ಲ ನೆಮ್ಮದಿ. ಏನೇ ಒಂದು ಮನಸ್ಸಲ್ಲಿ ಏನಾರು ಬೇಜಾರಿದ್ದರೆ ಆರಾಮ್ ಗಾಡಿ ತೊಗೊಂಡು ಹೋಗಿ ಆಟ ಆಡ್ಕೊಂಡು ಬರ್ಬೋದು. ಆಮೇಲೆ ಫ್ರಂಟಲ್ಲಿ ಗಾಡೀಲಿ ಯಾಕೋ ಲೈಟಾಗಿ ವೈಬ್ರೇಷನ್ ಕಾಣಿಸ್ತೈತೆ. ಅಂದರೆ ಈ ನೋಡಿ 64, 65, 63 ಈ ರೇಂಜಲ್ಲಿ ಹೋದಾಗ RPM ಅಲ್ಲಿ ಲೈಟಾಗಿ ವೈಬ್ರೇಷನ್ ಬರ್ತೈತೆ. ಅದು ಈ ಗಾಡೀಲಿ ಬಂದಿರೋದು ಏನು ಇವಾಗ ಸದ್ಯಕ್ಕೆ ಹಂಗೆ ಆಗಿರೋದು ಗೊತ್ತಿಲ್ಲ. ಅದು ಬಿಟ್ಟರೆ ಗಾಡಿ ಮಾತ್ರ ನಿಮ್ಗೆ ಏನು ಇದರಲ್ಲಿ ಮೈನಸ್ ಪಾಯಿಂಟ್ ನಾವು ಏನು ಹೇಳೋಕ್ಕೆ ಆಗಲ್ಲ, ಅಂಥ ಒಳ್ಳೆ ಗಾಡಿ ಮಾತ್ರ ಇದು. ನೋಡಿರಿ ನಮ್ಮ ಗಾಡಿ ಎಷ್ಟು ಸಖತ್ತಾಗಿ ಕಾಣ್ತೈತೆ. ಟಾಪ್ ಬಾಕ್ಸ್ ಹಾಕ್ಸಿದ್ಮೇಲಂತೂ ಗಾಡಿ ಲುಕ್ಕೇ ಚೇಂಜ್ ಆಗೋಯ್ತು, ಫುಲ್ ಮ್ಯಾಸಿವ್. ಎಲ್ಲರೂ ಕೇಳಾರೆ ಆದರೂ ಏನಕ್ಕೆ ಹಾಕ್ಸಿದೀಯಾ. ನಮ್ಮಣ್ಣ ನಾಳೆಯಿಂದ ಇದನ್ನ ನೋಡೋಕೆ ಹೋಗ್ತಾನೆ, ಏನದು ಫುಡ್ ಡೆಲಿವರಿ ಮಾಡೋಕ್ಕೆ ಹೋಗ್ತಾನೆ, ಪಿಜ್ಜಾ ಡೆಲಿವರಿ ಮಾಡೋಕ್ಕೆ ಹೋಗ್ತಾನೆ. ಒಳ್ಳೆ ಕಾಮಿಡಿ ಮಾಡ್ತಿದ್ದ. ಗಾಡಿ ಓಡಿಸೋದಕ್ಕೆ ಸಖತ್ತಾಗಿದೆ ಗುರು. ಗೇರ್ ಶಿಫ್ಟಿಂಗು ಕೂಡ ಹಂಗೆ ಐತೆ, ಚೆನ್ನಾಗೈತೆ, ಅಷ್ಟೇನು ಹಾರ್ಡಿಲ್ಲ. ಮತ್ತು ನೀವು ಇದರಲ್ಲಿ ಏನು ಗೊತ್ತಾ, ಈ ಸ್ಟಾರ್ಟಿಂಗ್ ಬ್ರೇಕ್ ಕ್ಲಚ್ ಅಂದರೆ ಸ್ಟಾರ್ಟ್ ಮಾಡ್ತಿರಲ್ಲ, ನ್ಯೂಟ್ರಲ್ ಸ್ಟಾರ್ಟ್ ಮಾಡಿಬಿಟ್ಟು ಫಸ್ಟ್ ಗೇರಿಗೆ ಹಾಕಬೇಕಾದ್ರೆ ಟಕಕ್ ಅಂತ ಸೌಂಡ್ ಬರುತ್ತೆ. ಅದು ಈ ಗಾಡಿಯಲ್ಲಿ ಕಾಮನ್ನು. ಹಾಗಂತ ನೀವು ಗಾಡಿಯಲ್ಲೇ ಪ್ರಾಬ್ಲಮ್ ಬಂದೈತೆ ಅಂತ ಅಂದ್ಕೊಳ್ಕೊಬೇಡ್ರಿ, ಅದಿರೋದೇ ಕಾಮನ್. ಇವಾಗ ರಾಯಲ್ ಎನ್ಫೀಲ್ಡಲ್ಲಿ ಘಡ್ ಅಂತ ಸೌಂಡ್ ಬರುತ್ತೆ, ಅದಕ್ಕಿಂತ ಏನು ಇದಲ್ಲ. ತಡೀಲಿ, ಸುಸ್ಸು ಮಾಡಿಬಿಡ್ತೀವಿ, ಅರ್ಜೆಂಟ್ ಆಗ್ಬಿಟ್ಟೈತಿ. ದೇವರು ಯಾವುದ್ಯಾವುದರಲ್ಲಿ ಸುಖ ಕೊಟ್ಟಿದ್ದಾನೆ ಅಂತಂದರೆ, ಸುಸ್ಸು ಮಾಡಿದ ಮೇಲೆ ಒಂಥರ ರಿಲೀಫು. ಯಪ್ಪ, ಗಾಡಿ ನೋಡ್ರಪ್ಪ ಹಿಂಗೈತೆ. ನಿನ್ನೆ ಏನೋ ತೊಳೆದಿದ್ವಿ ಕೂತ್ಕೊಂಡು, ತಿಕ್ಕಿ ಇವಾಗ ನೋಡೋಂಗಿಲ್ಲ. ನೋಡ್ರಿ ಇಲ್ಲಿ ಹೆಂಗಾಗೋಗೈತೆ, ಹಂಗೈತೆ ರೋಡು. ಇಲ್ಲಿ ನೋಡ್ರಿ, ಇಲ್ಲಿ ಮುಂದೆಗಡೆ ಹಿಂಗೆ ಕಟ್ ಮಾಡಿದ್ವಲ್ಲ, ಈ ಜಾಗದಲ್ಲಿ ರೋಡ್ ಹೊಡೆದಿದ್ದಾರೆ. ಈ ಥರ ಸುಮಾರು ಸಿಗ್ತವೆ ನಮ್ಮ ಮನೆ ಹೋಗೋ ಅಷ್ಟೊಳಗಡೆ. ಗಾಡಿ ನೋಡ್ರಿ ಈ ಥರ ಕಾಣುತ್ತೆ ನಿಮಗೆ. ಲುಕ್ಕು ಮಾತ್ರ ನೆಕ್ಸ್ಟ್ ಲೆವೆಲ್ಲು. ಅದು ಈ ಗಾರ್ಡ್ ಹಾಕ್ಸಿದ್ಮೇಲಂತೂ, ಈ ಕ್ರಾಶ್ ಗಾರ್ಡ್ ಹಾಕ್ಸಿದ್ಮೇಲಂತೂ ಗಾಡಿ ಲುಕ್ಕೇ ಚೇಂಜ್ ಆಗೋಯ್ತು. ಇದನ್ನೇನು ಹೇಳಿದೆ, SJG ಇದು ಫಾಗ್ ಲ್ಯಾಂಪು, ಬೆನ್ಸ್ ಟೈಪ್ ಅಂತೇನೋ ಹೇಳ್ತಾರೆ. ಅದು ಬಿಟ್ಟರೆ ನಿಮಗೆ ಬ್ರೇಕ್ ಬರುತ್ತೆ, ಬ್ಯಾಕು ಫ್ರಂಟ್ 2. ಅದೇ ನಿಮಗೆ ಟೈರಲ್ಲಿ ನಿಮಗೆ MRF ಟೈರ್ ಕೊಟ್ಟಿದ್ದಾರೆ. ಟೈರ್ ಸೆಕ್ಷನ್ ಆಗಲೇ ಹೇಳಿದ್ದೀನಿ ನಿಮಗೆ, 180/ಸಮಥಿಂಗ್ ಏನೋ ಇದೆ. ಇಲ್ಲಿ ನೋಡ್ರಿ, 140/70, 140/70 ಬ್ಯಾಕಲ್ಲಿ. ಫ್ರಂಟಲ್ಲಿ ನಿಮಗೆ 100/90, ಫ್ರಂಟಲ್ಲಿ 100/90, ಹಿಂದಗಡೆ 140/70. ಸಾಕು, ಒಳ್ಳೆ ಬ್ರಾಡ್ ಇದೆ, ಅಗ್ಲ ಇದೆ. ಟೈರ್ ಗ್ರಿಪ್ಸ್ ಮಾತ್ರ ಕಾರ್ನರಿಂಗ್ ಮಾಡಬೇಕಾದ್ರೆ ನೆಕ್ಸ್ಟ್ ಲೆವೆಲ್ ಗ್ರಿಪ್ಸು. ಆಮೇಲೆ ಈ ಸೈಡಿಂದ ನಿಮಗೆ ಈ ಥರ ಕಾಣಿಸುತ್ತೆ ಗಾಡಿ ನೋಡೋದಕ್ಕೆ. ಓಲಾರ್ ಗಾಡಿ ಬಗ್ಗೆ ನನಗೆ ನೆಗೆಟಿವ್ ಹುಡ್ಕೋಕ್ಕೆ ಆಗಿಲ್ಲ. ಆಮೇಲೆ ನಿಮಗೆ ಇಲ್ಲಿ ಸೈಡಲ್ಲಿ USB ಟೈಪು ಚಾರ್ಜರ್ ಕೊಡ್ತಾರೆ. ಇಲ್ಲಿ ನೋಡಿರಿ, ಲೈಟು ಗೊತ್ತಿದೆ, USBದು C ಕೊಟ್ಟಿಲ್ಲ, USB ಕೊಟ್ಟಿದ್ದಾರೆ. ಅದು ಬಿಟ್ಟರೆ ನಿಮಗೆ ಕೀ ಈ ಥರ ಕಾಣುತ್ತೆ.
ಚಿಕ್ಕದಾಗಿ ಸಿಂಪಲಾಗಿದೆ ನೋಡಿರಿ, ಯೂನಿಕ್ಕಾಗಿ ಕಾಣುತ್ತೆ ಒಂದು ಸ್ವಲ್ಪ. ಆಮೇಲೆ ನಿಮಗೆ ಇದ್ರದ್ದೆಲ್ಲ ನೆಕ್ಸ್ಟ್ ಟೈಮ್ ಹೇಳ್ತೀನಿ ನಿಮಗೆ ಯಾವ ಥರ ಕನೆಕ್ಟ್ ಮಾಡೋದು ಎಲ್ಲ ಅಂತಂದ್ಬಿಟ್ಟು. ಇವಾಗ ಸದ್ಯಕ್ಕೆ ಸಾಕು. ಇವಾಗ 27 ಏನೋ ಮೈಲೇಜ್ ಕೊಟ್ಟಿದೆ ಅಂತ ಹೇಳ್ದ ಫುಲ್ ಟ್ಯಾಂಕ್ ಮಾಡಿಸಿದ ಮೇಲೆ. ಖಾಲಿ ಆದಮೇಲೆ ಎಲ್ಲ ಚೆಕ್ ಮಾಡಿದ್ವಿ, ಎಷ್ಟು ಕಿಲೋಮೀಟ್ರ್ ಓಡಿದೆ, ಎಷ್ಟು ಹಾಕ್ಸ್ಕೊಂಡಿದ್ವಿ ಎಲ್ಲ ಚೆಕ್ ಮಾಡಿದ್ಮೇಲೆ 26 ಏನೋ ಕೊಟ್ಟಿದೆ ಅಂತ ಹೇಳ್ದ. ಇನ್ನೂ ಫಸ್ಟ್ ಸರ್ವಿಸ್ ಆಗಿಲ್ಲ. ಫಸ್ಟ್ ಸರ್ವಿಸ್ ಆದಮೇಲೆ ಇನ್ನೂ ಸಖತ್ತಾಗಿ ಕೊಡುತ್ತೆ, ಒಂದು 30+ ಕೊಡುತ್ತೆ. ಸಾಕು, ಅಷ್ಟು ಕೊಟ್ಟರೆ ಸಾಕು. ಗಾಡಿ 250cc. ಇನ್ನು ಎಷ್ಟು ಕೊಡಬೇಕು? ಅದು ಬಿಟ್ಟರೆ ನಿಮಗೆ ಸೀಟ್ ಕಂಫರ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್ಲು. ಕಂಫರ್ಟ್ಗೆ 7 ಮಾಡಿಸಿರೋಂಥ ಗಾಡಿಗಳು. ಈ ಕ್ರ್ಯಾಶ್ ಗಾರ್ಡ್ ಹಾಕ್ಸಿದ ಮೇಲಂತೂ ಇನ್ನೂ ಫುಲ್ಲು ಚೆನ್ನಾಗಿ ಕಾಣ್ತಿದೆ. ಇಲ್ಲಿ ಸ್ಯಾಡಲ್ದು ಏನೋ ಹಾಕ್ಸಿನಿ ಅಂತಂದ್ರೆ ಅದು ಬೇಡ ಅಂತಂದೆ. ಅದು ಬಿಟ್ಟರೆ ನಿಮಗೆ ಇದರಲ್ಲಿ ಮೈನಸ್ ಪಾಯಿಂಟ್ ಏನು ಗೊತ್ತಾ, ಒಂಥರ ಚೆನ್ನಾಗಿ ಕಾಣದೇ ಇರೋ ಪಾರ್ಟ್ ಅಂದರೆ ನನಗೆ ಇದು ಹಿಂದಗಡೆ ಏನಿದೆಯಲ್ಲ, ಇದೊಂದು ಫೆಂಡರ್ ಮಾತ್ರ ಚೆನ್ನಾಗಿ ಕಾಣ್ತಾ ಇಲ್ಲ, ಮಡ್ಗಾರ್ಡು. ಇದನ್ನು ಸ್ವಲ್ಪ ಚಿಕ್ಕದಾಗಿ ಕೊಟ್ಬಿಟ್ಟು ಟೇಲ್ ಟೆಡ್ಡಿ ಏನಾರು ಕೊಟ್ಬಿಟ್ಟಿದ್ದರೆ ಇನ್ನೂ ಸಖತ್ತಾಗಿ ಕಾಣೋದು. ಇರಲಿ, ಒಂದೊಂದು ಗಾಡಿಯಲ್ಲಿ ಒಂದೊಂದು ಪ್ರಾಬ್ಲಮ್ಸ್ ಇರ್ತವೆ, ತಲೆ ಕೆಡಿಸ್ಕೊಬಾರ್ದು. ಫ್ರಂಟಿಂದ ನೋಡಿರಿ ಸಾಕಾಗಿದೆ. 2 DRLs ಬರುತ್ತೆ, ಮೇಲೆ ಕೆಳಗಡೆ 2, ಮತ್ತು ಮಧ್ಯದಲ್ಲಿ ಪ್ರೊಜೆಕ್ಟ್ರ್ ಲೈಟು. ಚೆನ್ನಾಗಿದೆ ಗಾಡಿ ಓವರಾಲ್ ನೋಡೋದಕ್ಕೆ. ಎಕ್ಸಾಸ್ಟ್ ನೋಡಿರಿ, ಎಕ್ಸಾಸ್ಟ್ ಮಾತ್ರ ಸಕ್ಕತ್ತಾಗಿ ಕಾಣುತ್ತೆ. ಚಿಕ್ಕದ ಕಾಂಪ್ಯಾಕ್ಟ್, ಒಳ್ಳೆ ಬುಲೆಟ್ ಹೋಗ್ತಿರೋ ಶೇಪಲ್ಲಿದೆ. ಸರಿ ನಡಿ ವಾರ. ಹಾಂ ಬನ್ನಿ ಹೋಗೋಣ, ಸಾಕು ಟೈಮ್ ಆಗ್ಬಿಟ್ಟೈತೆ. ನೆಕ್ಸ್ಟ್ ಟೈಮ್ ನಾನು ಮಾಡ್ತೀನಿ ಈ ಗಾಡಿ ಬಗ್ಗೆ ಫುಲ್ಲು ಡೀಟೇಲ್ ವಿಡಿಯೋ ಮಾಡ್ತೀವಿ. ಬೆಳಗ್ಗೆ ಫುಲ್ ಟ್ಯಾಂಕ್ ಹಾಕ್ಸ್ಕೊಂಬಂದಿದ್ದು ನಿನ್ನೆ ನೈಟು. ನಂದಕ್ಕೂ ಫುಲ್ ಟ್ಯಾಂಕು, ಇದಕ್ಕೂ ಫುಲ್ ಟ್ಯಾಂಕು. ಒಂದು ಪಾಯಿಂಟು ಡೌನ್ ಆಗಿಲ್ಲ, ನಂದು ಡೌನ್ ಆಗಿದೆ, ಇವಂದು ಡೌನ್ ಆಗಿಲ್ಲ. ಅಂದರೆ ಒಳ್ಳೆ ಮೈಲೇಜ್ ಕೊಡ್ತೈತೆ ಅಂತ ಅರ್ಥ. ಸಾಕು ಗುರು, ಇಷ್ಟು ಮೈಲೇಜ್ ಕೊಟ್ಟರೆ ಜಾಸ್ತಿ ನಾವು ಎಕ್ಸ್ಪೆಕ್ಟ್ ಮಾಡಬಾರ್ದು. 1000 RPM. ಗಾಡಿ ಸ್ಟಾರ್ಟ್ ಆಗ್ಬೇಕಾದ್ರೆ ನೋಡಿ ಕೇಳಿಸ್ಕೊಳ್ರಿ ಸೌಂಡು. ಹಾಂ, ಲೈಟಾಗಿ ಎತ್ಕೊಳ್ಳುತ್ತೆ, ಒಂಥರ ಚೆನ್ನಾಗಿ ಸೌಂಡ್ ಕೇಳೋದಕ್ಕೆ. ಬಾ ಬಾ ಬಾ. ಇದು 7000 RPM ಮೇಲೆ ಹೋಗೋದು ಬೇಡ, ಬಿಕಾಸ್ ಫಸ್ಟ್ ಸರ್ವಿಸ್ ಆಗಿಲ್ಲ ಇನ್ನೂ ಗಾಡಿ. ಫಸ್ಟ್ ಸರ್ವಿಸ್ ಆದಮೇಲೆ ಹೊಡಿಬೋದು ಗಾಡಿನ ಜೋರಾಗೆ. ಇವಾಗ ಸದ್ಯಕ್ಕೆ ಇಷ್ಟೇ ಮೇಂಟೈನ್ ಮಾಡೋಣ. ಜಾಸ್ತಿ ಹೋದರೆ ಸುಮ್ಮನೆ ಯಾಕೆ ನಾವು ರಿಸ್ಕ್ ತೊಗೊಳೋದು. ಗಾಡಿ ಹೊಸ ಗಾಡಿ ಬೇರೆ, ಮತ್ತೇನಾರ ಪ್ರಾಬ್ಲಮ್ ಆಯ್ತು ಅಂದರೆ ಅದಕ್ಕೆ ದುಡ್ಡು ಕೊಟ್ಟು ಮಾಡ್ಸೋದಕ್ಕೆ ಬೇಜಾರಾಗ್ಬಿಡುತ್ತೆ. ಆಫ್ ರೋಡ್ ಮಾತ್ರ ಒಂಚೂರು ಎತ್ತಾಕಲ್ಲ ಗುರು, ಗಾಡಿ ಸಕ್ಕದ ಸ್ಯಾಡ್ಲಿಂಗ್ ಮಾಡ್ಬೋದು ನೋಡ್ರಿ. ಆರಾಮಾಗಿ ನಿಂತ್ಕೊಂಡು ಆರಾಮಾಗಿ ಹೋಗ್ಬೋದು. ಒಳ್ಳೆ ಕಂಫರ್ಟ್ ಇದೆ ಗಾಡಿ ಮಾತ್ರ. ಯಾವುದೋ ಹುಡುಗಿ ಹಿಂಗೆ ನೋಡ್ತೈತೆ ನೋಡ್ರ, ಝೂಮ್ ಹಾಕ್ರೋ, ಬೇಗ ಝೂಮ್ ಹಾಕ್ರೋ. ತಿರುಗಿ ಇನ್ನೊಂದ್ಸಲಿ ತಿರುಗಿ ಹೋಗ್ತೀನಿ. ಹಾಂ, ತಿರುಗಿಲ್ಲ ಸಾಕು. ಕತೆ ನೋಡ್ತಾರೆ, ಏನು ಮಾಡ್ತಾರೆ ಪಾಪ, ಯಾವುದೋ ಗಾಡಿ ಚೆನ್ನಾಗೈತಲ್ಲ ಅಂತ. ಯಾಕೆ ತಲೆ ಕೆಡಿಸ್ಕೊಳೋದು? ಒಳ್ಳೆ ಆಫ್ ರೋಡ್ ಗಾಡಿ ಇಟ್ಮೇಲೆ ಆಫ್ ರೋಡ್ ಹೊಡಿಬೇಕು. ಎಕ್ಸ್ಪಲ್ಸ್ ಬಿಟ್ಟರೆ, ಈ GS ಬಿಟ್ಟರೆ, KTM ಅಡ್ವೆಂಚರ್ ಬಿಟ್ಟರೆ, ಎಂಟ್ರಿ ಲೆವೆಲ್ ಅಡ್ವೆಂಚರ್ ಬೈಕಲ್ಲಿ ಬೆಸ್ಟ್ ಬೈಕ್ ಅಂತಲೇ ಹೇಳ್ಬೋದು ಗುರು. ಆ ಟೈಮಲ್ಲಿ ಏನಾದರೂ ಎಕ್ಸ್ಪಲ್ಸ್ ನಮ್ಮ ಮಾವ ತೊಗೋಬೇಕಾದ್ರೆ ಏನಾದ್ರು ಈ ಗಾಡಿ ಅವ್ರಿಗೆ ಗೊತ್ತಿದ್ದಿದ್ರೆ ಪಕ್ಕ ಈ ಗಾಡಿನ ತೊಗೊಳ್ತಿದ್ರೇನೋ, ಏನೋ ಅವ್ರಿಷ್ಟ ತೊಗೊಂಡಿದ್ದಾರೆ. ಬಟ್ ಅದನ್ನಂತೂ ನಾನು ಚೆನ್ನಾಗೇ ಸಾಕ್ತೀನಿ. ಅದ್ರದ್ದು ನೋಡಿರಿ ಸಸ್ಪೆನ್ಷನ್ ಹೆಂಗೆ ವರ್ಕ್ ಆಗ್ತಿತ್ತು ಅವ್ರದ್ದು ಫ್ರಂಟಲ್ಲಿ ಫುಲ್ಲು. GS ವಿಷ್ಣು, GS ಅದೇ ನಮ್ಮ ಕನ್ಸಿಕ್ತು. ಹಾಂ, ಅದನ್ನು ತೊಗೊಂಡಿದ್ರೆ ಹೆಂಗಿತ್ತು? ಹಾಂ, ಇಲ್ಲ GS ಸಸ್ಪೆನ್ಷನ್ ಮಾತ್ರ ಗಾಡಿ ಸಖತ್ ವರ್ಕ್ ಆಗುತ್ತೆ. ಅದು ನೋಡ್ರಿ ಯಾವ ಥರ ಕಾಣಿಸ್ತೈತೆ ಸಸ್ಪೆನ್ಷನ್. ಅದು ಪಟ 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 ಒಂಚೂರು ಎತ್ತಕ್ಕಲ್ಲ ಗುರು ಎಕ್ಸ್ಪಲ್ಸು. ಸೀರಿಯಸ್ಸಾಗಿ ಈ ಟಾಪ್ ಬಾಕ್ಸ್ ನೋಡ್ರಿ, ಟಾಪ್ ಬಾಕ್ಸ್ ಹೆಂಗೆ ಆಗ್ಲಾಡ್ತೈತೆ. ಕಿತ್ಕೊಂಡು ಬೀಳೋದೊಂದು ಬಾಕಿ ಐತೆ ಅಷ್ಟೇ. ಅದು ಇಲ್ಲಿ ಫ್ಲೇವರ್ ಮಾಡ್ತವ್ರೆ ಗಾಡಿ. ಅದು ಫುಲ್ ಖಾಲಿ ಐತಲ್ಲ ಅದ್ರೊಳಗಡೆ, ಬಾಕ್ಸ್ ಒಳಗಡೆ, ಹಂಗಾಗಿ ಎತ್ತೆತ್ತು ಬಿಸಾಕ್ತದೆ. ತುಂಬಿಸಿದ್ರೆ ಮಾತ್ರ ಏನು ಪ್ರಾಬ್ಲಮ್ ಇಲ್ಲ. ಊಟ ಆಯ್ತಾ? ಬಾಯ್. ಒಳ್ಳೆ ಪ್ಲೇಸ್ ಸಿಕ್ತು. ನಾನು ಕನ್ಸ್ಟ್ರಕ್ಟ್ ಮಾಡೋರಿಗೆ ಬೈಕೊಂಡು ಬರ್ತಾಯಿದ್ದೆ.
ನೋಡಿದರೆ ಅದೇ ಪ್ಲೇಸ್ ನಮಗೆ ಬೇಕಾಗ್ತೀವಿ ಫೋಟೋ ತಗೊಳ್ಳೋದಕ್ಕೆ. ಒಂದು ನಿಮಿಷ. ವರ್ಷ ಆಯ್ತಾ? ವರ್ಷ ತೆಗಿ ಸಾಕು. 990243. thumbnail ಬಾ. ಹಾಂ ನೀವು ಅದನ್ನೇ ತಗೋ ವಿಷ್ಣು, ಈ ಗಾಡಿ ತಗೋ. ಹಾಂ ಓಕೆ ಗಾಯ್ಸ್, ಈ ಗಾಡಿ ಬಗ್ಗೆ ಇಷ್ಟ ಆಗಿತ್ತು. ಗಾಡಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ, ಸಾಕು. ಫುಲ್ ವೀಡಿಯೋ ಲ್ಯಾಗ್ ಮಾಡೋದು ಬೇಡ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಇಲ್ಲಿಂದ ಒಂದು 20 ಕಿಲೋಮೀಟರ್, ಒಂದು 10-20 ಕಿಲೋಮೀಟರ್ಸ್ ಅಷ್ಟೇ ಇದೆ ಊರು. ಈ ವಿಡಿಯೋ ಇಷ್ಟ ಆದರೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಆದಷ್ಟು ಬೇಗ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಓಕೆ ಗಾಯ್ಸ್, ಬಾಯ್.